ನಿಮ್ಮ ಮಕ್ಕಳಿಗೆ ಮೊಬೈಲ್ ಆಟ ಆಡಲಿಕ್ಕೆ ಕೊಡುವಂತಹ ಅಭ್ಯಾಸ ನಾವೆಲ್ಲ ಬೆಳೆಸ್ಕೊಂಡಿರ್ಬೋದು. ಮಕ್ಕಳು ಚಿಕ್ಕ ಇರುವಾಗ ಅವರನ್ನು ಸಮಾಧಾನ ಪಡಿಸ್ಲಿಕ್ಕಾಗಿರ್ಬೋದು ಅಥವಾ ಅವರನ್ನು ಆ ಒಂದು ಹತೋಟಿಯಲ್ಲಿಡಲಿಕ್ಕೆ ನಾವು ಮೊಬೈಲನ್ನು ಮಕ್ಕಳ ಕೈಗೆ ಆಟದ ಸಾಮಗ್ರಿಯಾಗಿ ಕೊಟ್ಟು ಅಭ್ಯಾಸ ಮಾಡಿದ್ದೇವೆ. ಆದರೆ ನಿನ್ನೆ ತಾನೇ ಗಜಿಯಾಬಾದ್ನಲ್ಲಿ ನಡೆದಂತಹ ಒಂದು ಘಟನೆ ನಮ್ಮೆಲ್ಲರನ್ನ ಬೆಚ್ಚಿ ಬೀಳಿಸುವಂಥದ್ದು. ಒಂದು ಮೊಬೈಲ್ ಗೇಮಿಗೆ ಬಲಿ ಬಿದ್ದು ಒಂದೇ ಕುಟುಂಬದ 3 ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೆ ಆ ಗೇಮ್ ಅವರನ್ನು ಪ್ರಚೋದಿಸುತ್ತದೆ. ಇಂತಹ ಹಲವಾರು ಮೊಬೈಲ್ನಲ್ಲಿರುವಂತಹ ಹಾನಿಕಾರಕ ಗೇಮ್ಗಳಿಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಬಲಿಯಾಗ್ತಾ ಇರುವುದನ್ನು ನಾವು ಕಾಣ್ಬೋದು. ಇದು ನಮ್ಮೆಲ್ಲರಲ್ಲೂ ಒಂದು ಆತಂಕ ಮೂಡಿಸುವಂತಹ ಒಂದು ವಿಚಾರ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಪೋಷಕರಾಗಿ ನಮ್ಮ ಮಕ್ಕಳನ್ನು ಯಾವ ದಿಕ್ಕಿನತ್ತ ನಾವು ಸಾಗಿಸ್ತಾ ಇದ್ದೇವೆ, ಈ ಮೊಬೈಲ್ನ ಗೀಳಿಗೆ ಒಳಗಾದಂತಹ ಮಕ್ಕಳು ಮುಂದಿನ ಸಮಾಜದಲ್ಲಿ ಯಾವ ರೀತಿ ಅವರ ಅಸ್ತಿತ್ವವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಎಂಬುದು ನಾವೆಲ್ಲರೂ ಎಚ್ಚೆತ್ತುಕೊಂಡು ನೋಡಬೇಕಾದಂಥ ಘಟನೆ ಪೋಷಕರೇ. ಹಾಗಾದರೆ ಮಕ್ಕಳ ಈ ಒಂದು ಮೊಬೈಲ್ ಚಟಕ್ಕೆ ಬೀಳದ ಹಾಗೆ ನಾವೇನು ಮಾಡಬೇಕು, ಮಕ್ಕಳಿಗೆ ಮೊಬೈಲ್ನ ಬಳಕೆಯ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ನೀಡಬೇಕು, ಹಾಗೂ ಮಕ್ಕಳು ಸುರಕ್ಷಿತವಾಗಿ ಈ ಒಂದು ಮೊಬೈಲನ್ನು ಒಂದು ಧನಾತ್ಮಕವಾಗಿ ಯಾವ ರೀತಿ ಬಳಕೆ ಮಾಡಬೇಕು ಎಂಬುದರ ಬಗ್ಗೆ ಜ್ಞಾನವನ್ನು ನಾವು ಪೋಷಕರಾದ ನಾವು ಮಕ್ಕಳಿಗೆ ತಿಳಿಸಬೇಕಾಗಿದೆ. ಜೊತೆಗೆ ನಾವು ಸಹ ಇದನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಮಕ್ಕಳಿಗೆ ಮೊಬೈಲ್ ತಂತ್ರಜ್ಞಾನವನ್ನು ಬಳಸುವ ಸರಿಯಾದ ಪಾಠವನ್ನು ನಾವು ತಿಳಿಸಬೇಕಾಗ್ತದೆ. ಮೊಬೈಲ್ನಲ್ಲಿ ಬೇಕಾದದ್ದು ಬೇಡಾದದ್ದು ಎಲ್ಲವೂ ಸಿಗ್ತದೆ. ಹಾಗಂತ ಮೊಬೈಲೇ ಮಕ್ಕಳಿಗೆ ಕೊಡುವುದು, ಅವರನ್ನು ಅವರಷ್ಟಕ್ಕೆ ಸ್ವೇಚ್ಛೆಯಾಗಿ ಬಿಡುವುದರಿಂದ ನಾವು ಇಂತಹ ಕೆಲವು ಅನಾಹುತಗಳನ್ನು ನೋಡಬೇಕಾಗ್ತದೆ. ಹಾಗಾಗಿ ಪ್ರೀತಿಯ ಪೋಷಕರೇ, ಮೊದಲು ನಾವು ಮೊಬೈಲ್ ಬಳಕೆಯನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡಿಕೊಡ್ಬೇಕಾಗ್ತದೆ. ಯಾವಾಗ ನಾವು ಸರಿಯಾಗಿರ್ತೇವೋ ಆಗ ನಾವು ಮಕ್ಕಳಿಗೆ ಮಾದರಿಯಾಗಿರ್ತೇವೆ. ನಾವು ಸರಿಯಾದ ದಾರಿಯಲ್ಲಿದ್ದರೆ ನಮ್ಮ ಮಕ್ಕಳು ಸಹ ಸರಿಯಾದ ದಾರಿಯಲ್ಲಿರಲಿಕ್ಕೆ ಸಾಧ್ಯವಾಗ್ತದೆ. ನಾವು ಮೊಬೈಲ್ನ ಬಳಕೆ ಉದಾಹರಣೆಗೆ ಹೆಚ್ಚಿನ ಪೋಷಕರಿಗೆ ಅಥವಾ ನಮಗೆ ಹೆಚ್ಚಿನ ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಇತರ ಒಂದು ಚಟುವಟಿಕೆಗಳಲ್ಲಿ ತೊಡಗುವಂಥ ಅಭ್ಯಾಸ ಇರ್ತದೆ. ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾರೆ, ಅದನ್ನು ಅನುಸರಿಸ್ತಾರೆ. ಹಾಗಾಗಿ ಮೊದಲು ನಾವು ಮೊಬೈಲ್ ಬಳಕೆಯನ್ನು ಸರಿಯಾಗಿ ಮಾಡಬೇಕಾಗ್ತದೆ. ಮೊಬೈಲ್ ಎಂಬುದಿರುವುದು ಒಂದು ಸಂಪರ್ಕ ಸಾಧನೆಗೆ, ಜೊತೆಗೆ ಒಳ್ಳೆಯ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡಲಿಕ್ಕೆ. ಆದರೆ ಇತ್ತೀಚಿನ ಕೆಲವೊಂದು ಸೈಟ್ಗಳಲ್ಲಿ ಏನಾಗ್ತಾ ಇದೆ ಅಂದರೆ ಗೇಮ್ಗಳು, ಬೇರೆ ಬೇರೆ ಗೇಮ್ಗಳನ್ನು ಬಿಟ್ಟಿರ್ತಾರೆ. ಆ ಒಂದು ಗೇಮಿಗೆ ಮಕ್ಕಳು ಬಲಿಯಾದಾಗ ಆ ಗೇಮನ್ನು ಮಕ್ಕಳು ನೋಡೋದ್ರಿಂದ ಅದಕ್ಕೆ ಒಂದು ಟಾಸ್ಕ್ಗಳನ್ನು ಕೊಡ್ತಾ ಹೋಗ್ತಾರೆ. ಮಕ್ಕಳು ಯಾರಿಗೂ ತಿಳಿಯದಂತೆ ಸಸ್ಪೆನ್ಸ್ ಆಗಿ ಇದನ್ನು ಆಟ ಆಡ್ತಾ ಕೊನೆಗೊಂದು ದಿನ ಅದಕ್ಕೆ ಚಟಕ್ಕೆ ಬಲಿ ಬೀಳ್ತಾರೆ. ಆದರೆ ಪೋಷಕರ ಗಮನಕ್ಕೆ ಇದು ಬರುವುದೇ ಇಲ್ಲ. ನಾವೆಣಿಸ್ತೇವೆ ನಮ್ಮ ಮಕ್ಕಳು ಸುರಕ್ಷಿತವಾಗಿದ್ದಾರೆ, ಇದರ ಬಗ್ಗೆ ಗಮನ ಹರಿಸ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಪ್ರೀತಿಯ ಪೋಷಕರೇ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಕೊಡಲೇಬಾರ್ದು. ಒಂದು ವೇಳೆ ಕೊಡುವುದಾದರೆ ಅದರ ಹಿಂದೆ ಅವರು ಏನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಎಂಬುದು ನಿಮಗೆ ಎಲ್ಲವೂ ಗೊತ್ತಿರಬೇಕಾಗ್ತದೆ. ಅದರ ಪಾಸ್ವರ್ಡ್ ಆಗಲಿ, ಅದರ ಲಾಕ್ ಆಗಲಿ ಎಲ್ಲವೂ ನಿಮ್ಗೆ ಗೊತ್ತಿರಬೇಕು. ಮಗು ನಿಮ್ಮ ಎದುರು ಕೂತು ಮೊಬೈಲನ್ನು ಬಳಕೆ ಮಾಡುವಾಗಿರಬೇಕು. ಜೊತೆಗೆ ನೀವು ಸಹ ನಿಮ್ಮ ಮೊಬೈಲನ್ನು ಸೇಫ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಅಂದರೆ ನಿಮ್ಮ ಮೊಬೈಲಲ್ಲಿ ಸಹ ನೀವು ಯಾವುದೇ ರೀತಿಯಾಗಿ ಅನಾವಶ್ಯಕವಾದಂಥ ಉಪಯೋಗ ಇಲ್ಲದಂಥ ಆಕ್ಟಿವಿಟೀಸ್ಗಳನ್ನು ಮಾಡೋದ್ರಿಂದ ಸಹ ಮಕ್ಕಳು ಅದಕ್ಕೆ ಬಲಿ ಬೀಳುವಂಥ ಸಾಧ್ಯತೆ ಇರ್ತದೆ ಪೋಷಕರೇ. ಹಾಗಾಗಿ ನಮ್ಮ ಮಕ್ಕಳಿಗೆ ಮೊಬೈಲ್ ಕೊಡುವ ಮೊದಲು ನಾವು ಯೋಚನೆ ಮಾಡಬೇಕು. ನಮ್ಮ ಮಗುವಿನ ಭವಿಷ್ಯ ಉಜ್ವಲವಾಗಬೇಕು ಎಂಬ ಕಾರಣಕ್ಕೆ ಕೊಡಬೇಕು ಹೊರತು ಅವನು ಒಂದು ದಿನ ಭವಿಷ್ಯವನ್ನೇ ಹಾಳು ಮಾಡಿಕೊಡುವಂಥ ಸ್ಥಿತಿಗೆ ಬಾರದ ಹಾಗೆ ಈ ಮೊಬೈಲನ್ನು ಬಳಕೆ ಮಾಡುವಂಥದ್ದು ನಾವು ತಿಳಿಸಬೇಕಾಗ್ತದೆ. ಇದು ಮುಖ್ಯವಾಗಿ. ಇನ್ನೊಂದು ಮುಖ್ಯವಾದ ಕಾರಣ ಏನಂದರೆ ಮಕ್ಕಳ ಒಂದು ಚಟುವಟಿಕೆಗಳ ಬಗ್ಗೆ ನಾವು ಗಮನ ಇಡುವುದಿಲ್ಲ. ಮಕ್ಕಳು ಹೇಳ್ತಾರೆ ನಮಗೆ ಆನ್ಲೈನ್ ಕ್ಲಾಸ್ ಇದೆ ಅಥವಾ ನಮಗೆ ಫ್ರೆಂಡ್ಸ್ ನೋಟ್ಸ್ ಕಳಿಸ್ತಾರೆ, ಇಂಥದ್ದೆಲ್ಲ ಹೇಳಿ ಮೊಬೈಲನ್ನು ತಗೊಂಡು ಅವರವರ ರೂಮಲ್ಲಿ ಅವರಷ್ಟಕ್ಕೆ ಇರ್ತಾರೆ. ನಾವೆಣಿಸ್ತೇವೆ ನಾವು ಮಕ್ಕಳು ಸರಿಯಾಗಿ, ಯಾಕಂದರೆ ಯಾವ ಪೋಷಕರು ಸಹ ತನ್ನ ಮಕ್ಕಳ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆದರೆ ಥಿಂಕ್ ಮಾಡಬಾರ್ದು. ಆದರೆ ಮಕ್ಕಳ ಚಟುವಟಿಕೆಗಳನ್ನು ಗಮನಿಸಬೇಕು. ಮಗುವಿಗೆ ಕೊಟ್ಟಂಥ ಮೊಬೈಲ್ ಯಾವ ರೀತಿ ಬಳಕೆಯಾಗ್ತಾ ಇದೆ, ಅವರ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಖಾತೆಯಲ್ಲಿ ಅವರು ಯಾವ ರೀತಿ ಆಕ್ಟಿವಿಟೀಸ್ಗಳಲ್ಲಿದ್ದಾರೆ, ಯಾವುದು ಅವರ ಸ್ನೇಹಿತರಾಗಿದ್ದಾರೆ, ಅಲ್ಲಿಂದ ನಡೆಯುವಂಥ ಏನು ಚಟುವಟಿಕೆಗಳು ನಡೀತಾ ಇದೆ, ಅವರು ಒಂದು ವೇಳೆ ಆನ್ಲೈನಲ್ಲಿ ಬೇರೆ ಬೇರೆ ಸರ್ಚ್ ಮಾಡಿದರೆ ಏನೆಲ್ಲ ಸರ್ಚ್ ಮಾಡಿದ್ದಾರೆ, ಯಾವ ಒಂದು ಸೈಟನ್ನು ಅವರು ಓಪನ್ ಮಾಡ್ತಾ ಇದ್ದಾರೆ, ಇದೆಲ್ಲವೂ ಪೋಷಕರಾದ ನಾವು ಗಮನ ಇಟ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಮಗು ಪ್ರಾರಂಭದಲ್ಲಿ ಎಲ್ಲರೂ ಅಡವಿದ್ರೆ ನಾವು ಆವಾಗ ಅವರಿಗೆ ತಿದ್ದಿ ಅವರಿಗೆ ಬುದ್ಧಿಯನ್ನು ಹೇಳಬೇಕು. ಆ ಪ್ರಾರಂಭದಲ್ಲೇ ನಾವು ತಿದ್ದೋದ್ರಿಂದ ದೊಡ್ಡ ಅನಾಹುತವನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನು ಅತ್ಯಂತ ಸ್ನೇಹ ಭಾವದಿಂದ ಮಾಡಬೇಕು. ಯಾಕಂದರೆ ಮಕ್ಕಳನ್ನು ನಾವು ದಂಡಿಸೋದ್ರಿಂದಾಗಲಿ ಅವರನ್ನು ಕಂಟ್ರೋಲಲ್ಲಿ ತಗೊಂಡಾಗಲಿ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಗುವಿನ ಒಂದು ಪ್ರತಿ ಚಟುವಟಿಕೆಯು ನಮ್ಮ ಎದುರು
ಕಾಣುವ ಹಾಗೆ, ನಮ್ಗೆ ಗೊತ್ತಿರೋ ಪಾರದರ್ಶಕವಾಗಿರುವ ಹಾಗೆ ಆದರೆ ಆ ಮೊಬೈಲ್ ಬಳಕೆಯಿಂದ ಯಾವುದೇ ಹಾನಿಯಾಗದಾಗೆ ನೋಡ್ಕೊಳ್ಬೋದು. ಇನ್ನು ಮುಂದುವರೆದು ಈ ಕಾಲೇಜ್ PUC ಮಕ್ಕಳಿಗೆ ಮೊಬೈಲ್ ಅನಿವಾರ್ಯ, ಆದರೆ ಅನಿವಾರ್ಯ ಅಂತ ಅಲ್ಲಿ ಬೇಡಾದ ಚಟುವಟಿಕೆ ಹೋಗದಾಗೆ ನಾವು ಅದನ್ನು ಕಂಟ್ರೋಲಲ್ಲಿ ಇಡಬೇಕಾಗ್ತದೆ. ಮಗುವಿನ ಪ್ರತಿಯೊಂದು ಚಲನವಲನವನ್ನು ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ನಮ್ಮ ಚಲನವಲನವು ಸಹ ಪರಿಶುದ್ಧವಾಗಿರ್ಬೇಕಾಗ್ತದೆ. ಯಾವಾಗ ನಮ್ಮಲ್ಲಿ ಪರಿಶುದ್ಧತೆ ಇರ್ತದೋ ಆಗ ಮಕ್ಕಳ ಒಂದು ಚಟುವಟಿಕೆ ಬಗ್ಗೆ ಸಹ ನಮಗೆ ಪ್ರಶ್ನೆ ಮಾಡುವಂತ ಅಧಿಕಾರ ಇರ್ತದೆ. ನಮ್ಮಲ್ಲೇ ಪರಿಶುದ್ಧತೆ ಇಲ್ಲದಾದಲ್ಲಿ ನಾವು ಮಗುವಿಗೆ ಪ್ರಶ್ನೆ ಮಾಡುವಂತ ಅಧಿಕಾರವನ್ನು ಕಳ್ಕೊಳ್ತೇವೆ. ಹಾಗಾಗಿ ಪೋಷಕರೇ, ನಾವು ಮಕ್ಕಳಿಗೆ ಮಾದರಿಯಾಗಿ ನಮ್ಮ ಒಂದು ಚಟುವಟಿಕೆಗಳು, ನಮ್ಮ ಒಂದು ಎಲ್ಲ ರೀತಿಯ ಒಂದು ಆನ್ಲೈನ್ ಬಳಕೆ ಸಮರ್ಪಕವಾಗಿದ್ರೆ ನಮ್ಮ ಮಕ್ಕಳಿಗೆ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕ ಮಕ್ಕಳು ಯಾವುದೇ ರೀತಿಯಲ್ಲಿ ಕೆಟ್ಟ ಒಂದು ದಾರಿಯನ್ನು ಹಿಡಿಯದಾಗೆ, ಅಲ್ಲದೆ ಮೊಬೈಲ್ ಬಳಕೆಯಿಂದ ಮಕ್ಕಳು ಯಾವುದೇ ರೀತಿಯಲ್ಲಿ ಅನಾವಶ್ಯಕವಾಗಿ ತಮ್ಮ ಅಪಾಯವನ್ನು ತಂದುಕೊಳ್ಳೋದಾಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಹಾಗಂತ ಮೊಬೈಲ್ ಬಳಕೆನೇ ಮಾಡಬಾರ್ದು ಎಂಬುದು ನಾವು ಹೇಳಬಾರ್ದು. ಆದರೆ ಬಳಕೆ ಮಾಡುವುದನ್ನು ಯಾವ ರೀತಿ ಸಮರ್ಪಕವಾಗಿ, ಯಾವ ರೀತಿ ಸರಿಯಾಗಿ ಬಳಕೆ ಮಾಡಬೇಕು ಇದನ್ನು ಪೋಷಕರಾದ ನಾವು ಮಕ್ಕಳಿಗೆ ತಿಳಿಸಿಕೊಡ್ಬೇಕು. ಮಕ್ಕಳಿಗೆ ಯಾವುದೇ ತರಗತಿಯಲ್ಲಿ ಮೊಬೈಲ್ ಕೊಟ್ಟರು ಪರವಾಗಿಲ್ಲ, ಆ ಮೊಬೈಲ್ ಸಂಪೂರ್ಣ ಕಂಟ್ರೋಲ್ ಅಥವಾ ಅದರಲ್ಲಿ ನಡೆಯುವಂಥ ಚಟುವಟಿಕೆಗಳ ಬಗ್ಗೆ ನಮಗೆ ಗಮನದಲ್ಲಿರಬೇಕು. ಅದು ಹೆಣ್ಣು ಮಗುವಾಗಲಿ ಗಂಡು ಮಗುವಾಗಲಿ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳ ಮೊಬೈಲ್ ಕೊಡಲೇಬಾರ್ದು. ಕೊಟ್ಟರು ಅದರ ಪ್ರತಿಯೊಂದು ನಮಗೆ ಗೊತ್ತಿರಬೇಕಾಗ್ತದೆ. ಕೆಲವೊಂದು ಮಕ್ಕಳು ಏನು ಮಾಡ್ತಾರೆ, ಮುಂದುವರೆದು ಡಿಲೀಟ್ ಎಲ್ಲ ಮಾಡುವಂಥ ಸಾಧ್ಯತೆ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಆ ಒಂದು ಆನ್ಲೈನಲ್ಲಿ ಮಕ್ಕಳು ಮಾಡುವಂಥ ಚಟುವಟಿಕೆಗಳನ್ನು ಪರಿಶೀಲಿಸಿದಾಗ ಇಂಥ ಕೆಲವು ಅನಾಹುತಗಳಾಗುವಂಥದ್ದು ಪ್ರಾರಂಭದಲ್ಲಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೂ ಮುಂದುವರೆದು ಪೋಷಕರಾದವರು ಮಕ್ಕಳಿಗೆ ಮಾದರಿಯಾಗಿರ್ಬೇಕು ಎಂಬುದು ಅತಿ ಮುಖ್ಯ. ಯಾವಾಗ ಮಕ್ಕಳಿಗೆ ಆ ಮೊಬೈಲ್, ಇತ್ತೀಚಿನ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ತರಗತಿ ಅವಧಿಯಲ್ಲಿ ಸಹ ಮೊಬೈಲ್ ಬಳಕೆ ಮಾಡ್ತಂಥ ಮಕ್ಕಳಿದ್ದಾರೆ. ಪ್ರಾರಂಭದಲ್ಲಿಯೇ ನಾವು ಮಕ್ಕಳಿಗೆ ಒಂದು ಸಂಸ್ಕಾರವನ್ನು ತಿಳಿಸ್ಕೊಡ್ಬೇಕು. ನಾವು ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಬೇಕು. ಈ ತಂತ್ರಜ್ಞಾನ ಎಂಬುದು ನಮ್ಮ ಸಮಯ ವ್ಯರ್ಥಕ್ಕಿರುವುದಲ್ಲ, ನಮ್ಮ ಸಮಯವನ್ನು ಸದುಪಯೋಗ ಮಾಡಿಸಿಕೊಂಡು ಒಳ್ಳೆಯ ಒಂದು ಜ್ಞಾನ ಪಡೀಲಿಕ್ಕಿರುವಂಥದ್ದೆಂಬುದು ನಮ್ಗೆ ಗೊತ್ತಿರಬೇಕು. ಮಕ್ಕಳ ಬಿಡುವಿನ ಅವಧಿಗಳಲ್ಲಿ ಪುಸ್ತಕಗಳನ್ನು ಓದುವುದಾಗಿರ್ಬೋದು, ಜೊತೆಗೆ ಒಳ್ಳೆ ಒಂದು ಹಾಡು ಸಂಗೀತವನ್ನು ಕೇಳುವಂಥದ್ದಾಗಿರ್ಬೋದು, ಅಥವಾ ಧ್ಯಾನ, ಯೋಗ ಮುಂತಾದಂಥ ಸೃಜನಾತ್ಮಕ ಮತ್ತು ಧನಾತ್ಮಕ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಂಡಾಗ ಅವರಿಗೆ ಆ ಮೊಬೈಲ್ ಬೇಕೆಂಬಂತಹ ಒಂದು ಆಸಕ್ತಿ ಕಡಿಮೆ ಆಗ್ತದೆ. ಅಂದರೆ ಮಕ್ಕಳ 24 ಗಂಟೆಗಳನ್ನು ಅತ್ಯಂತ ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ಅವರಿಗೆ ನಾವು ಪ್ರಾರಂಭದಲ್ಲಿ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಮಗುವಿಗೆ ಒಂದು ಯೋಗಾಭ್ಯಾಸ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಆಟೋಟಗಳಲ್ಲಿ ಭಾಗಿಯಾಗಿರುವಂಥದ್ದು, ಇಂಥದ್ದೆಲ್ಲ ಮಾಡಿದಾಗ ಅನಗತ್ಯವಾದಂಥ ಗೇಮ್ಗಳಿಗೆ ಹೋಗುವಂಥದ್ದು ಮಕ್ಕಳು ಕಡಿಮೆ ಆಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮಕ್ಕಳು ಮೊಬೈಲ್ ಗೇಮಲ್ಲಿ ಸ್ಟ್ರಾಂಗ್ ಇರ್ತಾರೆ, ಆದರೆ ಪ್ಲೇ ಗ್ರೌಂಡ್ ಗೇಮಲ್ಲಿ ಇರುವುದಿಲ್ಲ. ಯಾಕಂದರೆ ಮಕ್ಕಳಿಗೆ ಎಲ್ಲವೂ ಮೊಬೈಲ್ ಅಥವಾ TV ಅಥವಾ ಇದರಲ್ಲೇ ಕಂಪ್ಯೂಟರ್ಗಳಲ್ಲೇ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದು ಬಿಟ್ಟು ನಾವು ಹಿಂದಿನ ಕಾಲದಲ್ಲಿ ಮಾಡಿದಾಗೆ ಸ್ನೇಹಿತರೊಂದಿಗೆ ಚೆನ್ನಾಗಿ ಆಟ ಆಡುವಂಥದ್ದು, ಒಳ್ಳೆಯ ರೀತಿಯಲ್ಲಿ ಒಂದು ಮನೆಯ ಒಂದು ಹಿರಿಯರೊಂದಿಗೆ ಸಂಪರ್ಕ ಮಾಡುವಂಥದ್ದು, ಅಂದರೆ ಒಳ್ಳೆಯ ರೀತಿಯ ಒಂದು ನಮ್ಮ ಮನಸ್ಸನ್ನು ಬೆಳೆಸುವಂತಹ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಭಾಗಿಯಾಗುವಂಥದ್ದು, ಕುಟುಂಬದ ಸದಸ್ಯರೆಲ್ಲ ಸೇರಿಕೊಂಡು ಚೆನ್ನಾಗಿ ಊಟ ಮಾಡುವಂಥದ್ದು, ಒಟ್ಟಿಗೆ ಸಾಧ್ಯವಾದರೆ ದೇವರ ನಾಮಕೀರ್ತನೆ, ಭಜನೆ ಮುಂತಾದವುಗಳನ್ನು ಮನೆಯಲ್ಲಿ ಮಾಡಿದಾಗ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಇರ್ತದೋ ಆವಾಗ ಅವರು ಅನಗತ್ಯವಾದಂಥ ಇಂಥ ಚಟುವಟಿಕೆಗಳಿಗೆ ಹೋಗಲಿಕ್ಕೆ ಮನಸ್ಸು ಮಾಡುವುದಿಲ್ಲ, ಅಲ್ಲದೆ ಅದವರಿಗೆ ಅವಕಾಶನೂ ಸಿಗುವುದಿಲ್ಲ. ಹಾಗಾಗಿ ಪೋಷಕರೇ, ನಾವೆಲ್ಲರೂ ಮಕ್ಕಳಿಗೆ ಮೊದಲು ಮಾದರಿಯಾಗುವಂಥ ಒಂದು ಅಭ್ಯಾಸವನ್ನು ನಾವು ಮನೆಯಲ್ಲಿ ಬೆಳೆಸುವಂಥದ್ದು. ಆ ರೀತಿ ಆದಾಗ ಮಕ್ಕಳು ಅನಗತ್ಯವಾಗಿ ಇಂಥ ದಾಸರಾಗುವುದಿಲ್ಲ. ಇನ್ನು ಮುಂದೆವರೆದು ಮಕ್ಕಳಿಗೆ, ಇತ್ತೀಚಿನ ಮಕ್ಕಳಿಗೆ ಪ್ರೀತಿಯ ಕೊರತೆ ಕಾಣ್ತೇವೆ ನಾವು. ಯಾಕಂದ್ರೆ ಮಕ್ಕಳು ಇದಕ್ಕೆಲ್ಲ ದಾಸರಾಗ್ತಾರೆ ಅಂದ್ರೆ ಅವರಿಗೆ ಬೇಕಾದಂತ ಅವಶ್ಯಕವಾದಂತ ಪ್ರೀತಿ ಸಿಗ್ತಾ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಇರೋದು 1-2 ಮಕ್ಕಳು, ಪೋಷಕರೆಲ್ಲರೂ ಬ್ಯುಸಿಯಾಗಿರ್ತಾರೆ, ಮಗುವಿಗೆ ಮೊಬೈಲೇ ಫ್ರೆಂಡ್ ಆಗಿರ್ತದೆ. ಇದು ತಪ್ಪಿಸಬೇಕಾದ್ರೆ ಪೋಷಕರು ಎಷ್ಟು ಸಾಧ್ಯ ಅಷ್ಟು ಮಗುವಿನೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಪ್ರಯತ್ನಿಸಬೇಕು. ಯಾವಾಗ ಪೋಷಕರು ಅವರದ್ದು ಒಂದು ಇಂಪಾರ್ಟೆಂಟ್ ಆದ 1-2 ಗಂಟೆಯನ್ನು ಮಗುವಿನೊಂದಿಗೆ ಕಳೀತಾರ, ಆಗ ಆ ಮಗು ತನ್ನಿಂತಾನೇ ಬೆಳೀತದೆ. ನನ್ನ ಜೊತೆಗೆ ನನ್ನ ಅಪ್ಪ ಇದ್ದಾರೆ, ನನ್ನ ಜೊತೆ ನನ್ನ ಅಮ್ಮ ಇದ್ದಾರೆ ಎಂಬಂತ ಒಂದು ಪ್ರೀತಿಯ ಒಂದು ಧೈರ್ಯ ಅವರಿಗೆ ಬಂದರೆ ಮೊಬೈಲ್ ಅವರಿಗೆ ಯಾವುದೇ ಲೆಕ್ಕಕ್ಕಿರುವುದಿಲ್ಲ. ಹಾಗಾಗಿ ಪೋಷಕರು ನಮ್ಮ ಮಕ್ಕಳನ್ನು ಪ್ರೀತಿಸುವ, ನಮ್ಮ ಮಕ್ಕಳ ಎಲ್ಲ ಒಂದು ಪ್ರೀತಿಯನ್ನು ಮಕ್ಕಳಿಗೆ ಕೊಡೋಣ. ಅವರ ಪ್ರತಿಯೊಂದು ಆಗು ಹೋಗುಗಳಾಗಿರ್ಬೋದು, ಅವರ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳುವ. ಅವರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಮೆಷಿನ್ ಅಥವಾ ಮೊಬೈಲ್ ಎಂಬುದು ಅವರಿಗೆ ಅವಶ್ಯಕವಾಗಿರುವುದಿಲ್ಲ. ನಾವು ಆ ರೀತಿಯ ಪ್ರೀತಿಯನ್ನು ಹಿಂದಿನ ಕಾಲದಲ್ಲಿ ಮಕ್ಕಳಿಗೆ ಸಿಗ್ತಾ ಇತ್ತು. ಯಾಕಂದರೆ ಒಂದು ಅವಿಭಕ್ತ ಕುಟುಂಬ ಇದ್ರು, ಮನೆಯಲ್ಲಿ ತುಂಬ ಜನ ಇದ್ರು, ಮಕ್ಕಳಿಗೆ ಪ್ರೀತಿ ಸಿಗ್ತಾ ಇತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಒಂದು ಮನೆಯಲ್ಲಿ 2-3
ನಾವರು ಇರ್ತೇವೆ, ಅವರವರಷ್ಟಕ್ಕೆ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ಮಕ್ಕಳು ತನ್ನ ಸಮಯವನ್ನು ಕಳೀಲಿಕ್ಕೆ ಈ ಮೊಬೈಲನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಇದೆಲ್ಲ ಆಗದ ಹಾಗೆ ಪೋಷಕರು ನಾವೆಲ್ಲರೂ ಮಕ್ಕಳಿಗೆ ಮಾದರಿಯಾಗಿ ನಾವೊಂದು ಒಳ್ಳೆಯ ಸೃಜನಾತ್ಮಕವಾದಂಥ ಸಮಾಜ ಸೇವೆಗೆ ಉಪಯುಕ್ತವಾದಂಥ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ಪುಸ್ತಕ ಓದುವಂಥದ್ದು, ಗ್ರಂಥಗಳನ್ನು ಓದುವಂಥದ್ದು, ನಾವು ಸಹ ಒಳ್ಳೆಯ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾದಾಗ ನಮ್ಮ ಮಕ್ಕಳನ್ನು ಅದಕ್ಕೆ ತೊಡಗಿಸಿಕೊಂಡಾಗ ನಮ್ಮ ಮಕ್ಕಳು ಸಮಾಜಕ್ಕೆ ಉಪಯೋಗ ಆಗುವಂಥ ಒಳ್ಳೆಯ ರೀತಿಯ ಒಂದು ಆಸ್ತಿಯಾಗಿ ದೇಶಕ್ಕೆ ಕೊಡುಗೆಯಾಗಿ ಬರ್ತಾರೆ. ಹಾಗಾಗಿ ಪೋಷಕರೇ, ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಾವು ಮತ್ತೆ ಮಕ್ಕಳು ಹಾಳಾದ ಮೇಲೆ ಹೇಳೋದಲ್ಲ, ಮಕ್ಕಳನ್ನು ಒಂದು ವೇಳೆ ಮಕ್ಕಳು ತಪ್ಪು ಮಾಡಿದರೆ ಅದಕ್ಕೆ ಮುಖ್ಯ ಕಾರಣ ನಾವೇ ಆಗಿರ್ತೇವೆ ಅಂತ ಹೇಳ್ತಾ, ಮಕ್ಕಳೇ, ನಮ್ಮ ಪೋಷಕರೇ, ನಮ್ಮ ಮಕ್ಕಳನ್ನ ಭಾರತದ ಒಂದು ಭವ್ಯ ಪ್ರಜೆಗಳನ್ನಾಗಿ ಬೆಳೆಸುವಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು. ಮೊಬೈಲ್ ಬಳಸಿದ್ರೆ ಕೇವಲ ಒಂದು ಒಳ್ಳೆಯ ಸೃಜನಾತ್ಮಕ ಚಟುವಟಿಕೆಗಳಾಗಿ ಅದರಲ್ಲಿರುವಂಥ ಒಳ್ಳೆಯ ವಿಚಾರಗಳಿಗಾಗಿ ಮಕ್ಕಳು ಬಳಸುವಂಥ ಶಿಕ್ಷಣವನ್ನು ನಾವು ಬಾಲ್ಯದಲ್ಲೇ ಕೊಟ್ಟರೆ ಆ ಮಕ್ಕಳು ಯಾವುದೇ ಕಾರಣಕ್ಕೆ ಇಂಥ ದಾಸರಾಗಿ ಕೆಟ್ಟ ಒಂದು ವಿಚಾರಗಳಿಗೆ ತಮ್ಮನ್ನು ಬಲಿ ಕೊಡುವಂಥದ್ದು ತಪ್ಪುತ್ತದೆ. ಹಾಗಾಗಿ ಆತ್ಮೀಯ ಪೋಷಕರೇ, ನಮ್ಮ ಮಕ್ಕಳು ಈ ದೇಶದ ಪ್ರಜೆಗಳು, ಅವರೆಲ್ಲರನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವ, ಇತ್ತೀಚಿನ ದಿನದ ಈ ತಂತ್ರಜ್ಞಾನವನ್ನು ಸೃಜನಾತ್ಮಕವಾಗಿ ಧನಾತ್ಮಕವಾಗಿ ಬಳಸಿಕೊಳ್ಳುವ, ಆ ಮೂಲಕ ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.